ನಡೀರಿ, ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗೀತು. ಇಂಕ್ ಹಾರಿಸಿ. ನನ್ ತಟ್ಟೆಗೆ ಬರ್ಬೇಡ ನೀನು. ಬಂದೆ. ಅಯ್ಯೋ, ನಾನು ಮರ್ತೆ ಹೋಗಿದ್ದೆ. ನಾಳೆ ನಮ್ ಸ್ಕೂಲ್ ನಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಯಾರ್ಯಾರಿಗೆ ಭಾಗವಹಿಸ್ಬೇಕು ಅಂತ ಆಸೆ ಇದೆಯೋ ಈ ಪೇಪರ್ ನಲ್ಲಿ ನಿಮ್ ಹೆಸರನ್ನ ಬರೀರಿ. ಇಂಕ್ ಹಾರಿಸಿ. ಇಲ್ಲಿ ತಗೋ ನನ್ನ ಹೆಸರು. 3 ವರ್ಷದಿಂದ ನನ್ನ ಫ್ಯಾಮಿಲಿ ಈ ಕಾಂಪಿಟೇಷನ್ ನ ಗೆಲ್ತಾ ಇದೆ. ಈ ವರ್ಷನೂ ನಾವೇ ಗೆಲ್ತೀವಿ. ನಿನಗೆ ದಮ್ಮಿದ್ರೆ ಈ ಕಾಂಪಿಟೇಷನ್ ನ ಗೆದ್ದು ತೋರ್ಸು. ಯಾಕೆ ಪಿನಾಕಿ, ಹೆದರ್ಕೊಂಡ್ಯಾ? ಅವನು ಹೆದರ್ಕೊಂಡಿಲ್ಲ, ಸುಮ್ನೆ ಯೋಚನೆ ಮಾಡ್ತಾ ಇದ್ದಾನೆ ನೀನ್ ಎಷ್ಟು ಹೀನಾಯವಾಗಿ ಸೋಲ್ಸ್ಬೋದು ಅಂತ. ತಗೋ, ಪಿನಾಕಿ ಹೆಸರು ಬರ್ದಾಯ್ತು. ಇಂಪಾಸಿಬಲ್. ಈ ಸ್ಕೂಲ್ನವ್ರು ಯಾವಾಗ ನೋಡಿದ್ರು ಫ್ಯಾಮಿಲಿ ಅವ್ರನ್ನ ಸ್ಕೂಲ್ಗೆ ಕರೆಸ್ತಾನೆ ಇರ್ತಾರೆ. ಈಗ ಈ ಫ್ಯಾನ್ಸಿ ಡ್ರೆಸ್ ಅಂದ್ರೆ ಏನು? ಅರೆ, ಫ್ಯಾನ್ಸಿ ಡ್ರೆಸ್ ಅಲ್ಲಿ ತುಂಬಾನೇ ಮಜಾ ಇರುತ್ತೆ. ತುಂಬಾ ತುಂಬಾ ತುಂಬಾ. ಇದ್ರಲ್ಲಿ ನೀವು ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಅಟೆನ್ಷನ್. ಹಾಗೇನೆ ಹಾಲು ಮಾರೋನು. ಮತ್ತೆ ಜೋಕರ್. ಬಂದ್ ಮಾಡೋದು ನಾಟಕ. ನಾನಂತೂ ಇಂತ ಬೇಡದೇ ಇರೋ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಇಲ್ಲ. ಅರೆ, ನಿಂಗಂತೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಚಾನ್ಸ್ ಅಂತೂ ಹೋಯ್ತು. ಇನ್ನ ಶಂಟು ನಿನ್ನ ರೇಗ್ಸಿ ಗೋಳೊಯ್ಕೋತಾನೆ. ಆದ್ರೆ ಮೊದ್ಲು ಅಂಕಲ್ ಸೂರಿ ಸ್ಕೂಲಿಗೆ ಬರ್ಲಿ, ಆಮೇಲೆ ನೋಡೋಣ. ಈ ಐಡಿಯಾ ಸರಿ ಇದೆ. ನಾವ್ ಭಾಗವಹಿಸೋದಿಲ್ಲ, ಹಾಗಂತ ನಾವು ನೋಡಕ್ಕೂ ಹೋಗ್ಬಾರ್ದಾ ಪ್ಲೀಸ್? ಯಾಕಾಗ್ಬಾರ್ದು ಮಗು? ಅದು ಅಲ್ದೆ ನಾವು ತುಂಬಾ ದಿನ ಆಯ್ತು ಹೊರಗೋಗಿ. ಮತ್ತೆ ಇದೇ ಒಂದು ಅವಕಾಶ ಮನುಷ್ಯರಿಗೆ ನನ್ನ ಹೊಸ ಫ್ಯಾಷನ್ ತೋರ್ಸೋಕೆ. ಆಯ್ತು ಪಿನಾಕಿ, ನಾಳೆ ಎಲ್ರು ನಿಮ್ ಸ್ಕೂಲ್ಗೆ ಹೋಗೋಣ. ಆದ್ರೆ ಬರೀ ನೋಡೋದಿಕ್ ಮಾತ್ರ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಬಂದ್ಯಾ? ಇದು ನಿನ್ನ ಕಾಸ್ಟ್ಯೂಮ್ಸಾ? ಇಂಥ ಬಟ್ಟೆ ಹಾಕೊಂಡ್ ಕಾಂಪಿಟೇಷನ್ ಗೆಲ್ತೀಯ ನೀನು? ಇಲ್ಲ ಮೊದ್ಲೇ ಸೋತೆ ಅಂತ ಒಪ್ಕೊಂಡ್ಯಾ? ನಿಜ ಹೇಳು, ಎದ್ರಕೊಂಡೆ ಅಲ್ವಾ? ನಾನು ನೋಡಿ ಎದ್ರಕೊಂಡೆ ಅಲ್ವಾ? ನೀನಂತೂ ಮೊದ್ಲೇ ಪುಕ್ಲ, ನೀನು ಫ್ಯಾಮಿಲಿ ಅವರಂತೂ ಇನ್ನೂ ಪುಕ್ಕಳ್ರು. ನೋಡ್ತಾ ಇರು, ಈ ಸತಿನೂ ಟ್ರೋಫಿನ ನಾವೇ ಗೆಲ್ತೀವಿ. ತುಂಬಾ ತಲೆ ಹರಟೆ ಹುಡುಗ. ನನಗಂತೂ ಇವನಿಗೆ ಪಾಠ ಕಲ್ಸೋದಿಕ್ಕಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಲೇಬೇಕು ಅನ್ನಿಸ್ತಾ ಇದೆ. ಹಾಗಾದ್ರೆ ಭಾಗವಹಿಸಿ ಅಂಕಲ್, ತುಂಬಾ ಮಜವಾಗಿರುತ್ತೆ. ಸರಿ ಬೇಡಿ, ಹಾಗಾದ್ರೆ ನಾನು ಒಬ್ನೇ ಭಾಗವಹಿಸ್ಬೇಕು ಅನ್ಸುತ್ತೆ. ಮತ್ತೆ ಈಗ ನಮ್ಮ ಮುಂದಿನ ಸ್ಪರ್ಧಿಗಳು ಶಂಟು ಮತ್ತು ಅವರ ಪರಿವಾರ. ಈ ಹೂವ ಎಷ್ಟು ಚೆನ್ನಾಗಿದೆ.
ಓ ಐಡಿಯಾ. ಇವರಂತೂ ನಿಜವಾದ ಜೇನ್ ಹುಳ ತಂದಿದ್ದಾರೆ. ಚೆನ್ನಾಗಿದೆ, ಚಪ್ಪಾಳೆ, ಇಂಕ್ ಹಾರಿಸಿ. ಮಮ್ಮಿ ಮಮ್ಮಿ ಅಯ್ಯೋ ವಾ 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 ಶಂಟು, ಏನ್ ಪರ್ಫಾರ್ಮೆನ್ಸ್! ನಿನ್ ಫ್ಯಾಮಿಲಿ ಖಂಡಿತ ಗೆಲ್ಲುತ್ತೆ. ನಿನ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಆದ್ರೆ ಪಿನಾಕಿ ಪರ್ಫಾರ್ಮೆನ್ಸ್ ನಿನ್ಗಿಂತ ಚೆನ್ನಾಗಾಗ್ಬಾರ್ದು. ಆದ್ರೆ ಯೋಚನೆ ಮಾಡ್ಬೇಡ, ನೀನೇ ಗೆಲ್ತೀಯ. ಆದ್ರೆ ನಾನ್ ರಿಸ್ಕ್ ತಗೊಳಕ್ಕಾಗಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಈ ಐಡಿಯಾ ಸರಿ ಇದೆ. ಅವ್ರ ಕಾಸ್ಟ್ಯೂಮ್ಸ್ ಮೇಲೆ ನಾವು ನೀರು ಹಾಕಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಮೇಲೂ ನೀರು ಹಾಕ್ದಾಗತ್ತೆ. ಐ, ಇದ್ಯಾವ ತರ ಮೇಕಪ್? ಇವಾಗ ನಾನು ಭೂತನ್ ತರ ಕಾಣ್ತಿದ್ದೀನಿ ಅಲ್ವಾ ಆಂಟಿ? ನೀವು ನನ್ ಜೊತೆ ಬಂದಿದ್ರೆ. ಇಲ್ಲ, ನಾವು ಹೋಗ್ತೀವಿ ನಮ್ಮ ಸೀಟ್ಗೆ ಮೀಸೆ ತಿರುಗಿಸಿ. ಪಿನಾಕಿ ಮಗು, ಬೇಗ ಏನಾದ್ರು ಮಾಡು. ಆ ತಲಹರಟೆ ಹುಡುಗರು ನಮ್ಮ ಮೇಲೆ ನೀರ್ ಹಾಕಿದ್ರು. ಸರಿ ಆಯ್ತಲ್ಲ, ಈಗ ನಾವೆಲ್ರೂ ಒಂದೇ ತರ ಕಾಣಿಸ್ತೀವಿ. ಮತ್ ನನ್ ಟೀಮಲ್ಲೂ ಭೂತಗಳ ಫ್ಯಾಮಿಲಿನೇ ಇದ್ದಿದ್ದು. ಈಗ್ಲೂ ನಾನ್ ಒಬ್ನೇ ಪರ್ಫಾರ್ಮ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸತ್ತಾ? ಸರಿ ಬಿಡಿ, ಭೂತಗಳ ಪೂರ್ತಿ ಫ್ಯಾಮಿಲಿ ಬರ್ತಾ ಇದ್ರೇನು, ನಾನ್ ಒಬ್ನೇ ಪರ್ಫಾರ್ಮ್ ಮಾಡಕ್ ಹೋಗ್ತಿದ್ದೀನಿ. ಈಗ್ಲಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಈಗ ನಮ್ಮ ಕೊನೆಯ ಸ್ಪರ್ಧಿ ಪಿನಾಕಿ ಮತ್ತವರ ಫ್ಯಾಮಿಲಿ. ಚಪ್ಪಾಳೆ. ಇಟ್ಸ್ ಅ ಫ್ಯಾಮಿಲಿ ಟೈಮ್. ಟೀಚರ್ಸ್, ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್, ಇದು ನನ್ ಫ್ಯಾಮಿಲಿ. ಮತ್ತೆ ನಮ್ಮ ಟೀಮು ಭೂತ ಡ್ಯಾನ್ಸಿಂಗ್, ಮ್ಯೂಸಿಕ್.
ವಾರೇ ವಾ, ಎಷ್ಟು ಚೆನ್ನಾಗಿತ್ತು ಕಾಸ್ಟ್ಯೂಮು. ಹಾ ಸರ್, ಸ್ಪೆಷಲ್ ಎಫೆಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇಂಕ್ ಹಾರಿಸಿ. ವಾ ವಾ ವಾ, ಇವತ್ತು ಒಂದು ಅದ್ಭುತನೇ ಆಯ್ತು. ತುಂಬಾ ಸಂತೋಷದಿಂದ ಘೋಷಿಸಲು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ವಿಜೇತರು ಯಾರು ಅಂದ್ರೆ, ಬನ್ನಿ ನಾವೇ ಗೆಲ್ಲೋದು. ಪಿನಾಕಿ ಮತ್ತವರ ಫ್ಯಾಮಿಲಿ. ಚಪ್ಪಾಳೆ ಹೊಡಿರಿ, ಇಂಕ್ ಹಾರಿಸಿ. ನೋಡಿದ್ಯಾ ಹೇಗಿತ್ತು ಅಂತ? ಆದ್ರೆ ನನ್ ಫ್ಯಾಮಿಲಿ ಕ್ರೇಜಿ ಆಗಿದೆ, ಆದ್ರೂ ಅದು ನನ್ ಫ್ಯಾಮಿಲಿನೇ. ಮತ್ತೆ ನಮಗೆ ಚಾಲೆಂಜ್ ಮಾಡ್ತೀಯಾ? ಆ ತಪ್ಪು ನಿಂದೇನೆ.